ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನು ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತಗೊಂಡು ಬ್ಯಾಂಕಿಗೆ ಹಾಕ್ತಾರೆ, ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಾನೆ ಸಪರೇಟ್ ಆಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೇನೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು, ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು, ಮಾಡ್ತೇನೆ ನಾನು. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆಯಲ್ಲಿ ಇಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೂ ಕ್ರಮ ತಗೊಂಡಿದ್ದೇವೆ ನಾವು, ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಸುಮಾರು 23ರಲ್ಲಿ 19 ಪ್ರಸ್ತಾವನೆಗಳಲ್ಲಿ 8 ಜನ ಗಡೀಪಾರು ಮಾಡಿದ್ದೀವಿ. 24ರಲ್ಲಿ 13 ಜನ ಗಡೀಪಾರು ಮಾಡಿದ್ದೀವಿ. 28ರಲ್ಲಿ 10 ಜನ ಗಡೀಪಾರು ಮಾಡಿದ್ದೀವಿ. ಇನ್ನು ಬಾಕಿ ಇದ್ದು ಅದು ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಅವರಿಗೂ ಕೂಡ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋವಂಥದ್ದು. ಇದೆಲ್ಲ ಒಂದು ದಿವಸದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವ್ರು ಏನು ಕ್ರಮ ತಗೋಬೇಕು ಅದನ್ನ ಖಂಡಿತವಾಗಿ ನಾವು ತಗೊಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ.